ಫೈನಲಿ ರೂಬಿಗೆ ಗ್ರೂಮಿಂಗ್ ಮಾಡಿಸೋ ಟೈಮ್ ಬಂತು. ಅವಳಿಗಿನ್ನೂ ಗೊತ್ತಿಲ್ಲ ನಾವು ಕರ್ಕೊಂಡು ಹೋಗ್ತಾ ಇರೋದು ಏನಕ್ಕೆ ಅಂತ. ಆಟ ಆಡ್ಸೋಕ್ಕೆ ಅಂತ ಬರ್ತಾವಳು ಆರಾಮಾಗಿ ಜೊತೆಲಿ ಮೇಲೆ. ಅವಳಿಗಿನ್ನೂ ಸರ್ಪ್ರೈಸ್ ಮೇಲೆ ಹೋಗಿ ಇನ್ನೊಬ್ಬ ಪ್ರಜೆ ರೆಡಿಯಾಗಿದ್ದಾನೆ ಅಂತ ಅವಳಿಗೆ ಹೋಗಿದ ತಕ್ಷಣ ಮೇಲೆ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಟೈಮ್ ಬೇರೆ ಮಾಡಿಸ್ತಿರೋದು ಹೇಳಿ ಹೆವಿ ಗಾಬರಿ ಬಿದ್ದೋಗವಳೆ. ಅದರಲ್ಲೂ ಗೋಲ್ಡನ್ ರಿಟ್ರೀವರ್ಸ್ ಏರ್ ಹೆವಿ ಫಾಲ್ ಆಗುತ್ತೆ. ಅದು ಫಸ್ಟ್ ಟೈಮ್ ಬೇರೆ ಮಾಡಿಸ್ತಿರೋದು. ಮನೇಲೆಲ್ಲ ಕೂದಲು ಮಾಡಿಸು ಅಂತ. ಸೊ ಫಸ್ಟ್ ಟೈಮ್ ಮಾಡಿಸಿರೋದು ಅಂದರೆ ಇದು ಆನ್ಲೈನಲ್ಲಿ ಯಾವುದೋ ಗ್ರೂಮ್ ಸ್ಪಾ ಅಂತ ವೆಬ್ಬು, ಅದರಲ್ಲಿ ಅದರಲ್ಲಿ ಇದು ಮಾಡ್ಕೊಂಡಿದ್ದು, ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದು. ಸೊ ಸಂಡೇ ಇವತ್ತೇ ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆ 2 ಅವರ್ ಟೈಮು. ಫುಲ್ ಅವ್ರದ್ದು ಪ್ಯಾಕೇಜ್ ಇವ್ರದ್ದು ಒಂಥರ. ಬರೀ ಸ್ನಾನ ಮಾತ್ರೆ ಗ್ರೂಮಿಂಗ್ಗೆ ಇಷ್ಟು, ಮತ್ತು ಗ್ರೂಮಿಂಗು, ಸ್ನಾನ, ಹೇರ್ ಸ್ಟೈಲು, ಮತ್ತು ಕಿವಿ ಕ್ಲೀನು, A to Z ಅಂದರೆ 1800 ಏನೋ. ನಾನು 1800 ಬುಕ್ ಮಾಡ್ಕೊಂಡ್ರೆ, ಯಾಕಂದರೆ ಫಸ್ಟ್ ಟೈಮ್ ಮಾಡಿಸ್ತಿರೋದು, ಫುಲ್ ಕ್ಲೀನಾಗಿ ಮಾಡಿಸ್ಬಿಡೋಣ ಅಂತ. ಅದರಲ್ಲೂ ಇವ್ರದ್ದು ಡಬಲ್ ಕೋಟ್ ಅಲ್ವಾ, ಡಬಲ್ ಕೋಟ್ ಶೇಡಿಂಗ್ ಅಂದರೆ ಇವ್ರದ್ದೆಲ್ಲ ಏರ್ಸ್ ಜಾಸ್ತಿ ಇರೋದೆ. ಈ ಗೋಲ್ಡನ್ ರಿಟ್ರೀವರು, ಜರ್ಮನ್ ಶೆಫರ್ಡ್ದೆಲ್ಲ ಇವ್ರದ್ದು 2 ಥರ ಏರ್ಸು. ಒಂದು ಮೇಲ್ಗಡೆ ಪ್ರೊಟೆಕ್ಟ್ ಮಾಡೋಕ್ಕೆ, ಒಳಗಡೆ ಇನ್ನೊಂದು ಏರ್ ಬಂದು ಒಳಗಡೆ ಬಾಡಿ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ, ಸ್ಕಿನ್ ಲೇಯರ್ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ. ಸೊ ವೇಸ್ಟೇಜೆಲ್ಲ ಉದುರ್ತಾ ಇರೋದು ಗುರು, ಹೆವಿ ತಲೆನೋವಪ್ಪ ಇವ್ರದ್ದೆಲ್ಲ. ಅಂದರೆ ಏರ್ಸ್ ಎಲ್ಲ ಸ್ವಲ್ಪ ಡೈಲಿ ಎಷ್ಟು ಗ್ರೂಮ್ ಮಾಡಿದ್ರೂ ಏರ್ಸ್ ಬಂದೇ ಬರುತ್ತೆ, ಸಿಗ್ತಾನೆ ಇರ್ತವೆ ಎಷ್ಟು ಬೇಕೋ ಅಷ್ಟು ಏರ್ಸು. ತಟ್ಟೆಯಲ್ಲಿ, ಬಟ್ಟೆಯಲ್ಲಿ, ಮನೆಯಲ್ಲಿ, ಎಲ್ಲ ಕಡೆ ಇವ್ರದ್ದೇ. ಸೊ ಅದಕ್ಕೆ ಒಂದು ಸತಿ ಮಾಡಿಸ್ಬಿಡೋಣ ನೋಡೋಣ ಅಂತ ಟ್ರೈ ಮಾಡಿದೆ. ಓಕೆ, ಏನಂದರೆ ಗೋಲ್ಡನ್ ರಿಟ್ರೀವರ್ಸ್ಗೆಲ್ಲ ಪಾಪ ಗ್ರೂಮಿಂಗ್ ಮಾಡಿಸಿದ್ರೆ ಒಳ್ಳೆ ನಲ್ಪೆತ್ಲು ಥರ ಕಾಣಿಸುತ್ತೆ. ಸೇಮ್ ಲ್ಯಾಬೇ, ಏರ್ಸ್ ಇಲ್ಲ ಅಂದರೆ. ಇವರಿಗೆಲ್ಲ ಏರ್ಸಿದ್ರೇ ಚೆಂದ. ಗೋಲ್ಡನ್ ರಿಟ್ರೀವರ್ಸ್ ಏರ್ಸಿದ್ರೇ ಕ್ಯೂಟ್ನೆಸ್ ಜಾಸ್ತಿ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಮಾಡಿಸ್ಲೇಬೇಕು. ಸೊ ಒಂದು ಸತಿ ನೋಡೋಣ. ಇದೇ ಲಾಸ್ಟ್, ಇನ್ನೊಂದು ಸತಿ ಮಾಡ್ಸೋಕೆ ಹೋಗಲ್ಲ ಗುರು. ಅದಕ್ಕೆ ಭಯ, ನೋಡೋಕ್ಕಾಗಲ್ಲ, ಅದನ್ನು ಒದ್ದಾಡ್ತಾಳೆ. ಫಸ್ಟೇ ಇವಳಿಗೆ ಟ್ರೈನಿಂಗ್ ಬೇರೆ ಕೊಡಿಸಿಲ್ಲ. ನಮ್ಮಪ್ಪ ಹೇಳಿದರು ಟ್ರೈನಿಂಗ್ ಕೊಡಿಸು ಅಂತ. ತಿಕ್ಕ ಮುಚ್ಕೊಂಡು ಕೊಡಿಸಿದ್ರೆ ಸರಿ ಹೋಗಿರೋದು. ಅವಾಗ ಕೊಡಿಸಿಲ್ಲ, ಇವಾಗ ಕೇಳಲ್ಲ, ಮಾತು ಕೇಳಲ್ಲ. ಇದನ್ನು ಹಿಡ್ಕೊಂಡು ಮಾಡಿಸು ಅಷ್ಟರಲ್ಲಿ ಸುಸ್ತೇ ಆಗೋಯ್ತು. ಆ್ಯಕ್ಚುಲಿ ಅವರಿಬ್ಬರು ಬರ್ತೀನಿ ಅಂದಿದ್ದು, ಒಬ್ಬರೇ ಬಂದರು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಸರಿ ಅಂತ ನಾನು ಹಿಡ್ಕೊಂಡು ಹಂಗೆ ಹಿಂಗೆ ಮಾಡಿ ಅವರು ಆ ಲೀಸ್ಟ್ನ ಕಟ್ತಾರೆ. ಬಟ್ ಅದಾಗಲ್ಲ, ಅದು ಕತ್ತು ನೋವು ಬಂದ್ಬಿಡುತ್ತೆ ಪಾಪ. ಅದೆಷ್ಟೊತ್ತಂತ ಕಟ್ಟೋಕ್ಕಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ನಾನು ಹಿಡ್ಕೊಂಡು ಆಮೇಲೆ ಹಂಗೆ ಹಿಂಗೆ ಮ್ಯಾನೇಜ್ ಮಾಡಿಸಿದ್ರಿ. ಫೈನಲಾಗಿ ಆಯಿತು. ಆಮೇಲೆ ಇವರೇ ಏರ್ಸ್ ಎಲ್ಲ A to Z ಏನೇನೆಲ್ಲ ಇದೆಯಲ್ಲ ಅವರೇ ಕ್ಲೀನಾಗಿ ತೊಗೊಂಡು ಹೋಗ್ಬಿಡ್ತಾರೆ. ಚೆನ್ನಾಗಿದೆ ಇವ್ರದ್ದು ಸರ್ವಿಸ್. ಗ್ರೂಮ್ ಸ್ಪಾ ಮೇ ಬಿ ಚೆನ್ನಾಗಿದೆ, ಚೆನ್ನಾಗಿ ಮಾಡಿಕೊಟ್ರು. 1800 ವರ್ತೆ. ಫಸ್ಟ್ ಟೈಮ್ ಬೇರೆ ಎಲ್ಲ ಶಾಂಪೂಯಿಂದ ಹಿಡ್ದು A to Z ಅವರೇ ತರ್ತಾರೆ. ಫುಲ್ ಕಿಟ್ ಥರ ತೊಗೊಂಬಂದು ಕ್ಲೀನಾಗಿ ಮಾಡಿ ಕಿಟ್ ಥರ ಶಿಸ್ತಿಗೆ ಎತ್ಕೊಂಡು ಹೋಗ್ತಾರೆ. ಏರ್ಸ್ ಕಟ್ ಮಾಡಬೇಕಂದ್ರೆ ಏರ್ ಸ್ಟೈಲ್ ಮಾಡ್ತಾರೆ, ಏನು ಬೇಕೋ ಎಲ್ಲ ಮಾಡ್ತಾರೆ. ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ. ಓಕೆ, ಏನಪ್ಪ ಅಂದರೆ ಈ ಥರ ಮಾಡ್ಸೋಕ್ಕೆ ಬೇಜಾರು ಗುರು. ಅಯ್ಯೋ, ಇವೆಲ್ಲ ಶೋಕಿಂಗ್ ಮಾಡ್ಸೋದು ನಮ್ಗೆ ಇಷ್ಟ ಆಗೋಲ್ಲ. ಅದು ಹೆಂಗಿರುತ್ತೆ ಹಂಗೆ ಬಿಟ್ಬಿಡಬೇಕು. ಅದರಲ್ಲೂ ಇವ್ರಿಗೆ ಸಿಸರ್ಸಲ್ಲಿ ವೆರೈಟೀಸ್ ಆಫ್ ಸಿಸರ್ಸ್, ಲೇಯರ್ ಬೈ ಲೇಯರ್ ಕಟ್ ಮಾಡೋದಕ್ಕೆ. ನಮಗೆ ಇಲ್ಲ, ನಾವು ಕಟಿಂಗ್ ಶಾಪ್ಗೆ ಹೋದ್ರೆ ಒಂದು ಕತ್ರಿ ತೊಗೊಂಡು ಕಟ ಅಂತ ಕಟ್ ಮಾಡಿ ಬಿಸಾಕ್ತಾನೆ. ಇಲ್ಲಿ ನೋಡಿದ್ರೆ ಇವ್ರಿಗೊಂದು ಲೇಯರ್ಗೆ ಒಂದೊಂದು. ಆಮೇಲೆ ಫೈನಲಿ ಫುಲ್ ಸ್ನಾನ ಮಾಡಿಸಿ ಇವರೇ ಶಾಂಪು ಅವ್ರದ್ದೇ, ಎಲ್ಲ ಶಾಂಪೂಯಿಂದ ಹಿಡ್ದು ಎಲ್ಲ ಅವ್ರದ್ದೇ ಕ್ಲೀನಾಗಿ ಮಾಡಿಸಿದ್ರು. ಬಟ್ ಬ್ಲೋವರೆಲ್ಲ ಆದಮೇಲೆ ಚೆನ್ನಾಗಿ ಕಾಣಿಸ್ತು.